ಬೆಳಗಾವಿ ಜಿಲ್ಲೆಯ ಗುರ್ಲಾಪುರದಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ನಡೆದ ಹೋರಾಟ ಯಶಸ್ವಿಯಾಗಿ ಅಂತ್ಯಗೊಂಡಿದೆ. ಈ ಹೋರಾಟದಲ್ಲಿ ರೈತರು ಸರ್ಕಾರ ನಿಗದಿಪಡಿಸಿರುವ ಕಬ್ಬಿನ ಬೆಲೆ 3100 ತೀವ್ರವನ್ನು ವಿರೋಧಿಸಿ 3500 ಪ್ರತಿ ಟನ್ನಿಗೆ ನೀಡಬೇಕೆಂದು ಆಗ್ರಹಿಸಿದರು. ಹೋರಾಟ ಯಶಸ್ವಿಯಾಗಿ ನಡೆದ ಬಳಿಕ ರಾಜ್ಯಾಧ್ಯಕ್ಷ ಚನ್ನಪ್ಪ ಪೂಜಾರಿ ಹಾಗೂ ರೈತ ನಾಯಕರು ಕಲಬುರಗಿಗೆ ಆಗಮಿಸಿದ್ದಾರೆ. ಕಲಬುರಗಿಯಲ್ಲಿ ಮುಂದಿನ ಹೋರಾಟದ ತಯಾರಿ ನಡೆಯುತ್ತಿದ್ದು, ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ರೈತರು ಭಾಗವಹಿಸಲು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಹೇಶ್ ಗೌಡ ಸುಬೇದಾರ್ ಸೇರಿದಂತೆ ಜಗದೀಶ್ ಪಾಟೀಲ್ ರಾಜಾಪುರ ಅವರು ಅನೇಕ ರೈತ ನಾಯಕರು ಚನ್ನಪ್ಪ ಪೂಜಾರಿ ಅವರಿಗೆ ಸ್ವಾಗತ ನೀಡಿ ಸನ್ಮಾನವನ್ನು ಮಾಡಿದರು. ಈ ಸಂದರ್ಭದಲ್ಲಿ ರೈತ ನಾಯಕರಾದ ಚನ್ನಪ್ಪ ಪೂಜಾರಿ ಅವರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಸೈಡ್ ಮಾಡಿ ಸರಿತಾರೋ ನಿಂದ್ರು ಅಜ್ಜರೇ ಸೈಡ್ ಅರೆ ಅಜ್ಜ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಎಲ್ಲ ಕೂಡ ಇವತ್ತೆಲ್ಲ ನಮ್ಮ ಕಬ್ಬು ಬೆಳೆಗಾರರು ವಿಶೇಷವಾಗಿ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಕೂಡ ಎಲ್ಲ ಸೇರಿದ್ದೀವಿ. ಜಿಲ್ಲೆಯಲ್ಲಿ ಹಲವಾರು ದಿನದಿಂದ ಹಲವಾರು ಕಾರ್ಖಾನೆಗಳು ಮುಂದಾಯಿತು. ಜಿಲ್ಲೆಯಲ್ಲಿ ಪ್ರತಿಭಟನೆಗಳು ಕೂಡ ಸಾಕಷ್ಟು ರಸ್ತೆ ತಡೆದು ಸಾಕಷ್ಟು ನಮ್ಮೆಲ್ಲ ರೈತ ಮುಖಂಡರು ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಏನು ನಾವು ಬೆಳಗಾವಿ ಜಿಲ್ಲೆ ಗುರ್ಲಾಪುರದಲ್ಲಿ ಒಂದು ಐತಿಹಾಸಿಕ ಹೋರಾಟ, ಏನು ಒಂದು 10 ದಿನದ ಹೋರಾಟ, ನಾವು 3500 ರೂಪಾಯಿ ಕಬ್ಬಿನ ಬಿಲ್ ಕೊಡಬೇಕಂತ ಏನು ಹೋರಾಟನ ಪ್ರಾರಂಭ ಮಾಡಿದ್ವಿ. ಅದು ಒಂದು ಐತಿಹಾಸಿಕ ಹೋರಾಟ ಆಗಿ ನಮಗೆ ಕಾರ್ಖಾನೆಯವರು ಸುಮಾರು 5-6 ವರ್ಷದಿಂದ ಒಂದೇ ರೇಟ್ ಕೊಡ್ತಾ ಇದ್ರು. ಇವತ್ತು ಹೇಗೆ ಬೆಳಗಾವಿ ಜಿಲ್ಲೆಯಲ್ಲಿ 3000 ರೂಪಾಯಿ ಕೊಡ್ತಾ ಇದ್ರು, ಇಲ್ಲೂ ಕೂಡ 2700 ರೂಪಾಯಿ 2600 ರೂಪಾಯಿ ರೇಟ್ ಕೊಡ್ಕೋತಾ ರೈತರನ್ನ ಕಬ್ಬು ಕಾರ್ಖಾನೆ ಮಾಲೀಕರು ನಿರಂತರವಾಗಿ ಶೋಷಣೆ ಮಾಡ್ಕೊತ ಬಂದಿರು. ಅವ್ರು ಯಾವಾಗ ಮಂಡತನ ತೋರಿಸಿ ಕಾರ್ಖಾನೆಯನ್ನು ನವೆಂಬರ್ 1ಕ್ಕೆ ಚಾಲೂ ಮಾಡ್ಬೇಕನ್ನುವಂಥ ವಿಚಾರ ಮಾಡಿದ್ರು. ಅದೇ ರೀತಿಯಾಗಿ ನವೆಂಬರ್ 1 ಹೋಗಿ ಅಕ್ಟೋಬರ್ 20ಕ್ಕೆ ಹೊಳ್ಳಿ ರೀಆರ್ಡರ್ ಮಾಡಿದ್ರು. ಅವಾಗೆಲ್ಲ ರೈತರ ಕಬ್ಬು ಬೆಳೆಗಾರರು ರೊಚ್ಚಿಗೆದ್ದ. ಇವತ್ತು ಕಾರ್ಖಾನೆಯವರು ಮಾಲಕರ ಸರ್ಕಾರದಾಗ ಇರೋದ್ರಿಂದ ಇವತ್ತು ರೈತರಿಗೆ ಮೋಸ ಮಾಡ್ತಾ ಇರೋದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ರೊಚ್ಚಿಗೆದ್ದು ಕಾರ್ಖಾನೆಯನ್ನು ರಾಜ್ಯದಲ್ಲಿ ಎಲ್ಲ ಬಂದ್ ಮಾಡಿಸಿದ್ದೀವಿ. ಅವಾಗ ಕಾರ್ಖಾನೆಯವರಿಗೆ ಭಯ ಪ್ರಾರಂಭ ಆಗಿ ನಮ್ಮಲ್ಲಿ ಕೂಡ ಬೆಳಗಾವಿ ಜಿಲ್ಲೆ ಒಳಗ ಅಲ್ಲಿ 3000 ರೂಪಾಯಿ ಕೊಡ್ತಾ ಇದ್ರು. ಮೊದಲು 50 ರೂಪಾಯಿ ರೇಟ್ ಹೆಚ್ಚಾಯಿತು. ನಂತರ ಭಾಳಷ್ಟು ಮತ್ತೆ ಒಂದಿನ 2 ದಿನ ಹೋಯ್ತು, 25 ರೂಪಾಯಿ ಹೆಚ್ಚಾಯಿತು. ಆಮೇಲೆ 25 ರೂಪಾಯಿ ಹೆಚ್ಚಾಯಿತು. ಹಾಗೆ ಮತ್ತೆ ಜಗಳ ಪ್ರಾರಂಭ ಆಯಿತು. ಮತ್ತೆ 25-10 ಆಗಿ ಲಾಸ್ಟ್ಗೆ 200 ರೂಪಾಯಿಗೆ ಬಂದಿತ್ತು. 3200 ರೂಪಾಯಿಗೆ ಬಂದಿತ್ತು. ಕೊನೆಗೆ ಅದು ಭಾಳ ನನಗೆ 1 ರೂಪಾಯಿ ಕೊಡೋಕ್ಕಾಗಲ್ಲ, ನಾವು ಕಾರ್ಖಾನೆ ಬೇಕಾದ್ರೆ ಬಂದ್ ಮಾಡ್ತೀವಿ, ನಮ್ಮ ಪರಿಸ್ಥಿತಿ ಕೆಟ್ಟಿದೆ, ನಾವು ಒಮ್ಮೆ 200 ರೂಪಾಯಿ ಕೊಡ್ತಾ ಇದ್ದೀವಲ್ಲ, ಹಾಗೆ ಹೀಗೆ ಗಲಾಟೆ ಚಾಲೂ ಆಯಿತು. ಆಮೇಲೆ ನಾವು ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡಿದ್ವಿ. ರಾಜ್ಯದ ಮುಖ್ಯಮಂತ್ರಿ ಏನು ಮಾಡ್ತಾ ಇದ್ದೀರಾ, ನಿಮ್ಮ ಜವಾಬ್ದಾರಿ ಇದೆ, ನೀವು 1 ಟನ್ ಕಬ್ಬಿಗೆ 5000 ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ, ನೀವು ಇವತ್ತು ಕಬ್ಬು ಬೆಳೆಗಾರ ರಕ್ಷಣೆ ಮಾಡಬೇಕು, ಕಾರ್ಖಾನೆಯವ್ರ ಕಡೆ ಹಣ ವಸೂಲಿ ಮಾಡಿಕೊಡ್ಬೇಕನ್ನುವಂಥ ಒತ್ತಾಯ ಪ್ರಾರಂಭ ಆಯಿತು. ಆಮೇಲೆ ಭಯಂಕರ ಗಲಾಟೆ ಆಯಿತು. ರಾಷ್ಟ್ರೀಯ ಹೆದ್ದಾರಿ ಕಡೆ ಕೊಟ್ಟಿವಿ. ಅಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಬಂದರು, ಎಚ್.ಕೆ. ಪಾಟೀಲ್ ಅವರು ಬಂದು ಕೈ ಮುಗಿದು ವಿನಂತಿ ಮಾಡ್ಕೊಂಡು ಚಳವಳಿಯನ್ನು ವಾಪಸ್ ಪಡ್ರಿ, 1 ದಿನಕ್ಕೆ ಅವಕಾಶ ಕೊಡ್ರಿ ಅಂತೇಳಿ ಎಚ್.ಕೆ. ಶಿವಾನಂದ ಪಾಟೀಲ್ ಮಾತ್ರ ರಿಕ್ವೆಸ್ಟ್ ಮಾಡ್ಕೊ. ಆದರೆ ಅನಿವಾರ್ಯ ಕಾರಣಕ್ಕಾಗಿ ನಾವು ಇರಲಿ 1 ದಿನ ಅವಕಾಶ ಕೊಡೋಣ ಅಂತೇಳಿ ಕೊಟ್ಟಾಗ ಮತ್ತು ಶಿವಾನಂದ ಪಾಟೀಲ್ ಅವರು ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ಅವರು ಸುಮಾರು 3-4-5-6 ಗಂಟೆ ಮೀಟಿಂಗ್ ಆಯಿತು. ರೈತರ ಬದಲ ಗಂಭೀರವಾಗಿ ಚರ್ಚೆ ಆಯಿತು. ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ಕೂಡ ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತು FRP-ಗಿಂತ ಹೆಚ್ಚಿನ ನಾವು ರೇಟ್ ತಗೋದು. FRP ನಾವು ಯಾರೂ ಎಂದೂ ಒಪ್ಪಿಲ್ಲ, ಈಗೂ ಕೂಡ ಒಪ್ಪಲ್ಲ. ಇದು ಕೂಡ ಇವತ್ತು ಏನು ರೇಟ್ ತಗೋತು, ಬೆಳಗಾವಿ ಇರಲಿ, ಬಾಗಲಕೋಟೆ ಇರಲಿ, ಇವತ್ತು ಬಿಜಾಪುರ ಇರಲಿ, ಇಲ್ಲೂ ಇರಲಿ FRP ಹೊರತುಪಡಿಸಿನೇ ನಾವು ತಗೋದು. FRP ಎಂದೂ ಕೂಡ ನಂಬಿಲ್ಲ. ಆಮೇಲೆ ಮುಖ್ಯಮಂತ್ರಿ ಅವರ ಒತ್ತಾಯಕ್ಕೆ ನಮಗೆ ಕೂಡ ಮಾತಾಡಿದ್ರು, ಇಲ್ಲ ಏನು ಮಾಡೋಕ್ಕಾಗುತ್ತೆ, ಅವರು ಭಾಳ ಅಂತಂದ್ರೆ ಇನ್ನೊಂದು 50 ರೂಪಾಯಿ ನಾವು ಕೊಡಿಸ್ಲಿಕ್ಕೆ ಸಾಧ್ಯತೆ ಆಗಲ್ಲ ಅನ್ನಕಂದ್ರು. ನಮಗೇನು ಗೊತ್ತಿಲ್ಲ. ನಮ್ಮದು ಅಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರ 1000 ಟನ್ ಬೆಳೀತಕ್ಕಂಥ 1000 ಜೊತೆ ಚರ್ಚೆ ಮಾಡಿದ್ವಿ. ಬಾಗಲಕೋಟೆ ಬೆಳಗಾವಿ ನಾವು ಕಂಡೀಷನ್ವಾಗಿ 3400 ಬೇಕಂತ ಕೂತೀವಿ. ಲಾಸ್ಟಿಗೆ ಮತ್ತು ಚರ್ಚೆ ಆಯಿತು. ಚರ್ಚೆ ಆಗಿ ಲಾಸ್ಟ್ 3100 ರೂಪಾಯಿ ತೆಳಗೆ 1 ರೂಪಾಯಿ ಕೂಡ ಕಡಿಮೆ ಆಗಲ್ಲ. ಹಂಗೇನಾದ್ರೂ 1 ರೂಪಾಯಿ ಕಡಿಮೆ ಆದರೆ ರೈತರು ನಮಗೆ ಕಬ್ಬು ಹೋರಾಟಗಾರನ ತೆಳಗೆ ಗೋರಿ ತೆಗೆದು ಮೇಲಾದ ಹೋಗ್ತಾರೆ. ನೀವು ಇವತ್ತು ತಾಯಿಂದ್ರಿಗೆ ಗ್ಯಾರಂಟಿ ಕೊಡ್ತಾ ಇದ್ರಿ, ವರ್ಷಕ್ಕೆ 50,000 ಕೋಟಿ ರೂಪಾಯಿ ಹೋರಾಟ ಮಾಡಿಲ್ಲ ಕೊಡ್ತಾ ಇದ್ದೀರಾ. ನಾವು ಲಕ್ಷ ಜನ, ಇಡೀ ರಾಜ್ಯದಲ್ಲಿ ಲಕ್ಷ ಜನ ಬೀದಿಗೆ ಬಂದಿದ್ದೀವಿ. ಕಬ್ಬು ಬೆಳೆಗಾರ ಬೀದಿಗೆ ಬಂದೀವಿ. ಗೌರ್ಮೆಂಟ್ಗೆ ರಾಜ್ಯ ಸರ್ಕಾರಕ್ಕೆ 5000, 1 ಟನ್ನಿಗೆ 5000 ಹೋಗುತ್ತೆ, ಕೇಂದ್ರ ಸರ್ಕಾರ ಹೋಗುತ್ತೆ. ನೀವೇನು ಮಾಡ್ತೀರಾ ಅದು ಗೊತ್ತಿಲ್ಲ. 1000 ಕೋಟಿ ಆದರೂ ಕೊಟ್ಟು ರೈತರನ್ನ ಕಾಪಾಡಬೇಕಂತ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದಾಗ 3100 ರೂಪಾಯಿ ಘೋಷಣೆ ಆಯಿತು.
ಆಮೇಲೆ ಇವತ್ತು ಆ 3,100 ರೂಪಾಯಿ ಆದಿದ್ದು ಇಡೀ ರಾಜ್ಯವ್ಯಾಪಿ ಇರ್ತಕ್ಕಂಥ ಎಲ್ಲ ಕಬ್ಬು ಬೆಳೆಗಾರರಿಗೆ ಕೂಡ ಲಾಭ ಇದೆ.